ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀರಮ್ಯ ಪೂವಯ್ಯ. ಇವತ್ತು ನಾವು ಈ ವಿಡಿಯೋದಲ್ಲಿ ಹಲವಾರು ಇನ್ವೆಸ್ಟರ್ಸ್ಗಳು ನಮಗೆ ಕೇಳ್ತಿರುವಂತಹ ಒಂದು ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಸೊ ಹೇಗೆ ಒಂದು ಬೇರೆ ಬ್ರೋಕರ್ ಡಿಮ್ಯಾಟ್ ಅಕೌಂಟ್ ಇಂದ ಗ್ರೋ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಅಂತ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ವಿತ್ ಸ್ಕ್ರೀನ್ ಶಾಟ್ ಜೊತೆಗೆ ಒಂದು ಎಂಟೈರ್ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಹೇಗೆ ಒಂದು ಬೇರೆ ಡಿಮ್ಯಾಟ್ ಅಕೌಂಟ್ ಇಂದ ಗ್ರೋ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಈಸಿಯಾಗಿ ಅಂತ. ಸೊ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಿರೋದು ಬಂದು CDSL ನಲ್ಲಿರುವಂತಹ ಡಿಮ್ಯಾಟ್ ಅಕೌಂಟ್ಸ್ ಇಂದ ಹೇಗೆ ಒಂದು ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಅಂತ. NSDL ಗೆ ನಾವು ಸೆಪರೇಟ್ ವಿಡಿಯೋನ ಮಾಡ್ತಾ ಇದೀವಿ. ಇನ್ನು ಆಕ್ಚುಯಲ್ ಟಾಪಿಕ್ ಗೆ ಹೋಗಕ್ ಮುಂಚೆ ಯಾರಿನ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾವು ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ಕೊಳ್ದೆ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಮೊದಲಿಗೆ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅಂತ ಅಂದ್ರೆ, ಒಂದು ಬ್ರೋಕರ್ ಡಿಮ್ಯಾಟ್ ಅಕೌಂಟ್ ನಂಬರ್ ಹಾಗೂ ಗ್ರೋ ಡಿಮ್ಯಾಟ್ ಅಕೌಂಟ್ ನಂಬರ್ ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಈ ಒಂದು ನಂಬರ್ ಇಲ್ಲ ಅಂತ ಅಂದ್ರೆ ಬ್ರೋಕರ್ಗೆ ಇಮೇಲ್ ಹಾಕ್ಬಿಟ್ಟು CMR ಕಾಪಿನ ತೆಗೆದುಕೊಂಡ್ರೆ ಆ CMR ನಲ್ಲಿ ಸೊ ಈ ನಂಬರ್ ಮೆನ್ಷನ್ ಮಾಡಿರ್ತಾರೆ. ಇನ್ನು ಗ್ರೋ ಆಪ್ ನಲ್ಲಿ ಅಕೌಂಟ್ ಡೀಟೇಲ್ ಸೆಕ್ಷನ್ ಅಲ್ಲಿ ಈ ಒಂದು ನಂಬರ್ ಸಿಗುತ್ತೆ. ಸೊ ಆಕ್ಚುಲ್ ಆಗಿ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈಸಿಯೆಸ್ಟ್ ಅನ್ನೋ CDSL ಪೋರ್ಟಲ್ ನಲ್ಲಿ ನಾವು ರಿಜಿಸ್ಟರ್ ಆಗಿರಬೇಕು. ಸೊ ಈ ಒಂದು ಪೋರ್ಟಲ್ ಇಂದಾನೆ ನಾವು ಶೇರ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಈಸಿಯೆಸ್ಟ್ ಪೋರ್ಟಲ್ ನಲ್ಲಿ ಹೇಗೆ ನಮ್ಮ ಅಕೌಂಟ್ ಓಪನ್ ಮಾಡೋದು, ರಿಜಿಸ್ಟರ್ ಮಾಡೋದು ಅಂತ ನಾವು ನೋಡೋಣ. ಸೊ ಮೊದಲನೇ ಸ್ಟೆಪ್ ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ www.cdslindia.com ಅನ್ನೋ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಲ್ಲಿ ನ್ಯೂ ಸಿಸ್ಟಮ್ ಮಯೇಜಾ ಬ್ರಾಕೆಟ್ ನಲ್ಲಿ BOCM DP DDP ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಬೇಕು. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ನಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಟು ರಿಜಿಸ್ಟರ್ ಫಾರ್ ಈಸಿಯೆಸ್ಟ್ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ ಅಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಇದನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈಸಿಯೆಸ್ಟ್ ರಿಜಿಸ್ಟ್ರೇಷನ್ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ DP-ID ಹಾಗೂ ಒಂದು ಕ್ಲೈಂಟ್ ID ಅಂತ ಕೇಳ್ತಾ ಇರುತ್ತೆ. ಸೊ ಇಲ್ಲಿ ಒಂದು ಕೇರ್ಫುಲ್ ಆಗಿರ್ಬೇಕಾಗಿರೋದೇನು ಅಂತ ಅಂದ್ರೆ, ಇಲ್ಲಿ ಗ್ರೋ ಕ್ಲೈಂಟ್ ID ಹಾಗೂ DP-ID ಅಲ್ಲ ಕೇಳ್ತಾ ಇರೋದು. ಸೊ ಒಂದು ಓಲ್ಡ್ ಬ್ರೋಕರ್ ಡೀಟೇಲ್ಸ್ ಏನಿದೆಯೋ ಅದನ್ನ ನಾವಿಲ್ಲಿ ಹಾಕ್ಬೇಕಾಗಿರುತ್ತೆ. ಸೊ ಒಂದು ಡಿಮ್ಯಾಟ್ ಅಕೌಂಟ್ ಫಸ್ಟ್ 8 ಡಿಜಿಟ್ಸ್ ಬಂದು DP-ID ಆಗಿರುತ್ತೆ. ನೆಕ್ಸ್ಟ್ 8 ಡಿಜಿಟ್ಸ್ ಬಂದು ಕ್ಲೈಂಟ್ ID ಆಗಿರುತ್ತೆ. ಸೊ ಇದಾದ್ಮೇಲೆ ನಿಮಗೆ ಒಂದು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ನೀವು OTP ಹಾಕ್ಬಿಟ್ಟು ಕಂಟಿನ್ಯೂ ಬಟನ್ ನ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಕೇಳ್ತಿರುವಂತ ಎಲ್ಲ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ ಸೊ ಇದನ್ನೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಅಕೌಂಟ್ ಟೈಪ್ ನಲ್ಲಿ ನಾವು ಟ್ರಸ್ಟೆಡ್ ಅಕೌಂಟ್ ಪಿನ್ ಅಂತ ಇದನ್ನ ಚೂಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ನಮಗೆ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಟ್ರಸ್ಟೆಡ್ ಅಕೌಂಟ್ ಡೀಟೇಲ್ಸ್ ನ ನಾವು ಇಲ್ಲಿ ಫಿಲ್ ಮಾಡಬೇಕಿರುತ್ತೆ. ಸೊ ಟ್ರಸ್ಟೆಡ್ ಅಕೌಂಟ್ ಡೀಟೇಲ್ಸ್ ಅಂತ ಅಂದ್ರೆ, ಸೊ ನಾವು ಶೇರ್ ಟ್ರಾನ್ಸ್ಫರ್ ಎಲ್ಲಿ ಮಾಡ್ತಿದೀವಿ ಅಂದ್ರೆ ನ್ಯೂ ಬ್ರೋಕರ್ಗೆ ಮಾಡ್ತಿದೀವಲ್ವಾ, ಆ ಒಂದು ಡೀಟೇಲ್ಸ್ ನಾವು ಇಲ್ಲಿ ಫಿಲ್ ಮಾಡಬೇಕು. ಸೊ ಇಲ್ಲಿ ನಮಗೆ ಗ್ರೋ ಡಿಮ್ಯಾಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ ಗ್ರೋ ಡಿಮ್ಯಾಟ್ ಅಕೌಂಟ್ ಡೀಟೇಲ್ಸ್ ನ ಹಾಕ್ಬೇಕಿರುತ್ತೆ. ಸೊ ಈ ಒಂದು ಡೀಟೇಲ್ಸ್ CMR ಕಾಪಿನಲ್ಲಿ ಸಿಗುತ್ತೆ ಅಥವಾ ಒಂದು ಗ್ರೋ ಆಪ್ ನಲ್ಲಿ ಪರ್ಸನಲ್ ಡೀಟೇಲ್ಸ್ ಸೆಕ್ಷನ್ ಅಲ್ಲೂ ಕೂಡ ನಮಗೆ ಈ ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲಿ ಗ್ರೋ ಡಿಮ್ಯಾಟ್ ಅಕೌಂಟ್ ನಂಬರ್ ಬಂದು 16 ಡಿಜಿಟ್ ಇದ್ದು 120887 ನಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಗ್ರೂಪಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಬೇರೆ ಡೆಪಾಸಿಟಿವ್ ಪಾರ್ಟಿಸಿಪೆಂಟ್ಸ್ ಜೊತೆ ಸೊ ಹಲವಾರು ಡಿಮ್ಯಾಟ್ ಅಕೌಂಟ್ CDSL ಹೊಂದಿದ್ರೆ ಸೊ ಆ ಒಂದು ಡೀಟೇಲ್ಸ್ ಕೂಡ ಆಡ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕೇಸ್ ನಲ್ಲಿ ನೀವು ಬರೋದಿಲ್ಲ ಅಂತ ಅಂದ್ರೆ ಈ ಸ್ಟೆಪ್ ನ ಸ್ಕಿಪ್ ಮಾಡಬಹುದು. ಸೊ ಫೈನಲಿ CDSL ಈಸಿಯೆಸ್ಟ್ ಪೋರ್ಟಲ್ ನಲ್ಲಿ ನಾವು ರಿಜಿಸ್ಟರ್ ಆಗಿದ್ದಾಯ್ತು. ಸೊ ಇದಾದ್ಮೇಲೆ ನಮಗೆ ಒಂದು 3 ಇಮೇಲ್ಗಳು CDSL ನಿಂದ ಬರುತ್ತೆ. ಸೊ ಫಸ್ಟ್ ಇಮೇಲ್ ಬಂದು ರಿಜಿಸ್ಟ್ರೇಷನ್ ಅಪ್ರೂವಲ್ ಇಮೇಲ್ ಆಗಿರುತ್ತೆ. ಇನ್ನು ಸೆಕೆಂಡ್ ಅಂಡ್ ಥರ್ಡ್ ಇಮೇಲ್ ಬಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇರುತ್ತೆ. ಸೊ ಲಾಗಿನ್ ID, ಪಾಸ್ವರ್ಡ್, ಪಿನ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಈಸಿಯೆಸ್ಟ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆದ್ಮೇಲೆ ಸೊ ನಾವು ಶೇರ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ರೆ ಈಸಿಯೆಸ್ಟ್ ಪೋರ್ಟಲ್ ನಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಲಾಗಿನ್ ಆದ್ಮೇಲೆ ಸೊ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಿರುವಂತೆ ಈ ಒಂದು ಲಿಂಕ್ ನ ಫಾಲೋ ಮಾಡಿ. ಸೊ ಈ ಒಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಹಾಕಿರ್ತೀವಿ. ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ ಈಸಿಯೆಸ್ಟ್ ಪೋರ್ಟಲ್ ನಲ್ಲಿ ಲಾಗಿನ್ ಆಗಬೇಕು ಅಂತ ಅಂದ್ರೆ ನಮ್ಮ ಯೂಸರ್ ID ಹಾಗೂ ಪಾಸ್ವರ್ಡ್, ಸೊ ಏನು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅಂತ ಹೇಳ್ತೀವಿ, ಸೊ ಅದು ನಮ್ಮ ಇಮೇಲ್ ID ಗೆ ಬಂದಿರುತ್ತೆ. ಸೊ ಅದನ್ನ ನಾವಿಲ್ಲಿ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಲಾಗಿನ್ ಆದ್ಮೇಲೆ ಟ್ರಾನ್ಸಾಕ್ಷನ್ ಟ್ಯಾಬ್ ಹೋಗಿ ಅಲ್ಲಿ ಸೆಟಪ್ ಆಪ್ಷನ್ ನ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ನಿಮಗೆ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಬಲ್ಕ್ ಸೆಟಪ್ ಬಟನ್ ನ ಕ್ಲಿಕ್ ಮಾಡಿ. ಸೊ ಬಲ್ಕ್ ಸೆಟಪ್ ನ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಎಕ್ಸಿಕ್ಯೂಷನ್ ಡೇಟ್ ನಲ್ಲಿ ಟುಡೇಸ್ ಡೇಟ್ ಅಂದ್ರೆ ಅವತ್ತಿನ ದಿನದ ಡೇಟ್ ನ ಹಾಕಿ ಅಂಡ್ ಕೌಂಟರ್ BOID ಫೀಲ್ಡ್ ನಲ್ಲಿ ಗ್ರೋ ಡಿಮ್ಯಾಟ್ ಅಕೌಂಟ್ ನಂಬರ್ ನ ಸೆಲೆಕ್ಟ್ ಮಾಡಿ. ಸೊ ಇನ್ನು ಹಲವಾರು ಡೀಟೇಲ್ಸ್ ಕೇಳ್ತಾ ಇದೆ ಅಂದ್ರೆ ಎಕ್ಸ್ಚೇಂಜ್ ID, ಕೌಂಟರ್ ಪಾರ್ಟಿ ಎಕ್ಸ್ಚೇಂಜ್ ID, ಮಾರ್ಕೆಟ್ ಟೈಪ್, ಕೌಂಟರ್ ಪಾರ್ಟಿ ಮಾರ್ಕೆಟ್ ಟೈಪ್, ಸೆಟಲ್ಮೆಂಟ್ ID ಮತ್ತೆ ಒಂದು ಕೌಂಟರ್ ಸೆಟಲ್ಮೆಂಟ್ ID ನ ಡೀಟೇಲ್ಸ್ ಕೇಳುತ್ತಲ್ವಾ. ಸೊ ಇದನ್ನ ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ.
ಸೊ ಇದಾದ್ಮೇಲೆ ನೀವು ಪ್ಲಸ್ ಐಕಾನ್ ಕಾಣಿಸ್ತಿದೆ ಅಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ISIN, ಕ್ವಾಂಟಿಟಿ, ರೀಸನ್ ಫಾರ್ ಟ್ರೇಡ್, ಯಾವ ಒಂದು ಸ್ಟಾಕ್ ನ ಟ್ರಾನ್ಸ್ಫರ್ ಮಾಡ್ತಿದ್ರೋ ಅದಕ್ಕೆ ಅಪ್ಡೇಟ್ ಮಾಡ್ಬೇಕಿರುತ್ತೆ. ಸೊ ನಿಮ್ಗೆ ISIN ಡೀಟೇಲ್ಸ್ ಗೊತ್ತಿಲ್ಲ ಅಂತ ಅಂದ್ರೆ ಸೊ ಅಕೌಂಟ್ ISIN ಬಟನ್ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಶೇರ್ಸ್ ಯಾವ್ದು ಇದೆಯೋ ಅಲ್ಲಿ ಎಲ್ಲ ಕಾಣಿಸುತ್ತೆ. ಸೊ ಅದರಲ್ಲಿ ನೀವು ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಕ್ವಾಂಟಿಟಿ ಅಂತ ಬಂದ್ರೆ ನೀವು ಎಷ್ಟು ನಂಬರ್ ಆಫ್ ಶೇರ್ಸ್ ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೀರಾ, ಸೊ ಆ ಒಂದು ಡೀಟೇಲ್ಸ್ ನ ಹಾಕ್ಬೇಕಿರುತ್ತೆ. ಇಲ್ಲಿ ಕನ್ಸಿಡರೇಷನ್ ಅಮೌಂಟ್ ಅಂತ ಏನಿದೆಯೋ ಅದು ಮ್ಯಾಂಡೇಟರಿ ಫೀಲ್ಡ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಸ್ಕಿಪ್ ಮಾಡ್ಬೋದು ಅಂಡ್ ನಿಮ್ಮ ಒಂದು ರೀಸನ್ ಫಾರ್ ಟ್ರೇಡ್ ಏನಿದೆಯೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇದಾದ್ಮೇಲೆ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ISIN ಡೀಟೇಲ್ಸ್ ಎಲ್ಲ ನೀವು ನೋಡ್ಬೋದು ಕೆಳಗೆ. ಸೊ ಅದಾದ್ಮೇಲೆ ಎಲ್ಲ ಒಂದು ಕ್ರಾಸ್ ವೆರಿಫೈ ಮಾಡಿಕೊಂಡು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ಟೆಂಪ್ರವರಿ ಟ್ರಾನ್ಸಾಕ್ಷನ್ ನಂಬರ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ವೆರಿಫೈ ಬಟನ್ ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ವೆರಿಫೈ ಬಟನ್ ನ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಷ್ಟು ದಿನ ಯಾವೆಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾಡಿದೀರಾ ಅದೆಲ್ಲ ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕಮಿಟ್ ಅಂತ ಒಂದು ಬಟನ್ ಇದೆ ನೋಡಿ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಆ ಕಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ನಿಮಗೆ OTP ಸಿಗುತ್ತೆ. ಸೊ ಆ OTP ನ ಇಲ್ಲಿ ಎಂಟರ್ ಮಾಡಿ. ಸೊ ಈ ಒಂದು OTP ಎಂಟರ್ ಮಾಡಿದ್ಮೇಲೆ ನಿಮಗೆ ಈಸಿಯೆಸ್ಟ್ 6 ಡಿಜಿಟ್ ಪಿನ್ ಅನ್ನ ಹಾಕ್ಬೇಕಿರುತ್ತೆ. ಸೊ ಈ ಒಂದು ಪಿನ್ ನಿಮಗೆ ಒಂದು ರಿಜಿಸ್ಟ್ರೇಷನ್ ಟೈಮ್ ನಲ್ಲಿ ಇಮೇಲ್ ನಲ್ಲಿ ಬಂದಿರುತ್ತೆ. ಸೊ ಅದನ್ನ ಹಾಕ್ಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಈ ಒಂದು ಪಿನ್ ಹಾಕಿದ್ಮೇಲೆ ಸೊ ಆಫ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ರಿಕ್ವೆಸ್ಟ್ ಏನಿದೆಯೋ ನಿಮ್ಮ ಸೈಡ್ ಇಂದ ಕಂಪ್ಲೀಟ್ ಆಗಿರುತ್ತೆ. ಸೊ ಇದೆಲ್ಲ ನಾವು ಅಪ್ಡೇಟ್ ಮಾಡಿದ್ಮೇಲೆ ಎಕ್ಸಿಸ್ಟಿಂಗ್ ಬ್ರೋಕರ್ ಬಂದು ಅಥೆಂಟಿಕೇಟ್ ಮಾಡ್ತಾರೆ. ಸೊ ಇದು ಕರೆಕ್ಟ್ ಆಗಿದೆಯಾ ಅಂತೆಲ್ಲ. ಸೊ ಈ ಒಂದು ಅಥೆಂಟಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಗ್ರೋ ಡಿಮ್ಯಾಟ್ ಅಕೌಂಟ್ ನಲ್ಲಿ ವಿತಿನ್ 2 ವರ್ಕಿಂಗ್ ಡೇಸ್ ನಲ್ಲಿ ನಿಮ್ಮ ಶೇರ್ಸ್ ಗಳು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಸೊ ನಿಮ್ಮ ಒಂದು ಎಕ್ಸ್ಟರ್ನಲ್ ಹೋಲ್ಡಿಂಗ್ಸ್ ಏನಿರುತ್ತೋ ನೀವು ಅದನ್ನೆಲ್ಲ ಗ್ರೋದ್ ಡ್ಯಾಶ್ ಬೋರ್ಡ್ ನಲ್ಲಿ ನೋಡಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಮನೇಲಿ ಕುತ್ಕೊಂಡು ಹೇಗೆ ಈಸಿಯಾಗಿ ಬೇರೆ ಡಿಮ್ಯಾಟ್ ಅಕೌಂಟ್ ಇಂದ ಗ್ರೋ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ನಿಮಗೆ ಯಾವ ತರ ಟಾಪಿಕ್ಸ್ ಬೇಕು, ಹಾಗೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಸೊ ನಾವು ಅದನ್ನ ನೋಡಿ ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ನು ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾವು ಹೊಸ ವಿಡಿಯೋಸ್ ಹಾಕಿದಾಗ ಮಿಸ್ ಮಾಡ್ಕೊಳ್ದೆ ನೀವು ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.